ಮಣ್ಣು ಮಣ್ಣು ಒಂದು ನೈಸರ್ಗಿಕ ಸಂಪನ್ಮೂಲ. ಯಾಕೆ ಮಣ್ಣು ನೈಸರ್ಗಿಕ ಸಂಪನ್ಮೂಲ ಅಂದ್ರೆ ಮಣ್ಣು ರಚನೆ ಒಂದು ಕಾರ್ಯದಲ್ಲಿ ಮಾನವನ ಹಸ್ತಕ್ಷೇಪ ಇಲ್ಲ. ಮಾನವ ಅಂದ್ರೆ ಮನುಷ್ಯನಾದವನು ಮಣ್ಣಿನ ಒಂದು ಉತ್ಪಾದನೆಯಲ್ಲಿ ಯಾವುದೇ ರೀತಿಯ ಪಾತ್ರ ಇಲ್ಲ. ಅದು ನೈಸರ್ಗಿಕವಾಗಿ ದೈವದತ್ತವಾಗಿ ಮಣ್ಣು ರಚನೆ ಆಗುತ್ತೆ. ಹಾಗಾದ್ರೆ ಮಣ್ಣು ಅಂದ್ರೆ ಏನು? ಮಣ್ಣು ಮೂಲತಃ ಯಾವ ರೂಪದಲ್ಲಿತ್ತು? ಮಣ್ಣಿನ ರಚನೆಗೆ ನೈಸರ್ಗಿಕ ಕಾರಣಗಳು ಏನು ಅಂತ ನೋಡೋದೇ ಆದ್ರೆ ನಮ್ಗೆಲ್ಲ ಗೊತ್ತಿದೆ, ಭೂಮಿ ದುಂಡಾಗಿದೆ, ಹೌದಲ್ವಾ? ಭೂಮಿ ದುಂಡಾಗಿದೆ. ಹಾಗಾದ್ರೆ ಭೂಮಿಯ ದುಂಡಾಗಿದೆ ಅಂದಮೇಲೆ ಮಣ್ಣಿನ ಯಾವ ರೀತಿಯಾಗಿ ರಚನೆ ಆಗಿರ್ಬೋದು? ಮಣ್ಣು ಯಾವ ರೀತಿಯಾಗಿರುತ್ತೆ? ಭೂಮಿಯ ಮೇಲ್ಪದರ, ಭೂಮಿಯ ಒಂದು ಮೇಲ್ಪದರವನ್ನ ನಾವೇನಂತೀವಿ? ಮಣ್ಣು ಅಂದ್ರೆ ಮಣ್ಣು ರಚನೆ ಆಗಿರೋದಲ್ಲಿ ಭೂಮಿಯ ಮೇಲ್ಪದರದಲ್ಲಿ. ಹಾಗಾದ್ರೆ ಭೂಮಿಯ ಕೇಂದ್ರ ಭಾಗ, ಭೂಮಿಯ ಕೇಂದ್ರ ಭಾಗ ಏನು? ಕೋರ್ ರೀಜನ್ ಅಂತ ಕರಿತೀವಿ. ಕೋರ್ ರೀಜನ್ ಅಂತ ಕರಿತೀವಿ. ಹಾಗಾದ್ರೆ ಭೂಮಿಯ ಕೋರ್ ರೀಜನ್ ಆದ್ಮೇಲೆ ಬರ್ತಕ್ಕಂಥದ್ದು ಮ್ಯಾಂಟಲ್ ಅಂತ ಕರಿತೀವಿ. ಈ ಮೇಲ್ಭಾಗವನ್ನ ಕ್ರಸ್ಟ್ ಅಂತ ಕರಿತೀವಿ. ಈ ಇನ್ನೂ ಮೇಲ್ಭಾಗದವನ್ನ ಕ್ರಸ್ಟಿನ ಒಂದು ಭಾಗ, ಇನ್ನೊಂದು ಭಾಗ ಯಾವುದು? ಲಿಥೋಸ್ಫಿಯರ್. ಏನು? ಲಿಥೋಸ್ಫಿಯರ್. ಓಕೆ. ಹಾಗಾದ್ರೆ ಭೂಮಿಯ ಒಳಭಾಗದಿಂದ ನಾವು ಹಂತ ಹಂತವಾಗಿ ನೋಡ್ತಾ ಬಂದಾಗ ಕೋರ್ ಇದೆ, ಕೋರ್ ಆದ್ಮೇಲೆ ಮ್ಯಾಂಟಲ್ ಅಂತ ಬರುತ್ತೆ, ಮ್ಯಾಂಟಲ್ ಆದ್ಮೇಲೆ ಕ್ರಸ್ಟಿನ ಮೇಲ್ಭಾಗ ಲಿಥೋಸ್ಫಿಯರ್. ಹಾಗಾದ್ರೆ ಮಣ್ಣು ಯಾವ ರೀತಿಯಾಗಿ ರಚನೆ ಆಗುತ್ತೆ ಅಂದ್ರೆ ಈ ಭೂಮಿಯ ಒಳಗಡೆ ಡ್ಯೂ ಟು ಟೆಂಪರೇಚರ್ ಅಂಡ್ ಹೈ ಪ್ರೆಷರ್ ಇಟ್ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಕಮಿಂಗ್ ಔಟ್ ಆಫ್ ದ ರಿಸೋರ್ಸಸ್. ಯಾವ್ದ್ರ ಮುಖಾಂತರ ಬರುತ್ತೆ? ಭೂಮಿಯ ಕೋರ್ ರೀಜನ್ ಇಂದ, ಮ್ಯಾಂಟಲ್ ರೀಜನ್ ಇಂದ ಬರುತ್ತೆ. ಹಾಗಾದ್ರೆ ಏನು? ಟೆಂಪರೇಚರ್ ಇಂದ ಅತ್ಯಂತ ಹೆಚ್ಚು ಟೆಂಪರೇಚರ್, ಹಾಗೆ ಅತ್ಯಂತ ಹೆಚ್ಚು ಪ್ರೆಷರ್. ಟೆಂಪರೇಚರ್ ಅಂದ್ರೆ ಹವಾಮಾನ, ಹವಾಗುಣ ಅಂದ್ರೆ ಶಾಖ, ತಾಪಮಾನ ಹೆಚ್ಚಾಗಿದ್ದಾಗ ಅಂದ್ರೆ ಭೂಮಿಯ ಒಳಗಡೆ ನಾವು ಭೂಮಿಯ ಒಳಭಾಗಕ್ಕೆ ಹೋದ ಹಾಗೆಲ್ಲ ಏನಾಗುತ್ತೆ? ತಾಪಮಾನ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಒತ್ತಡನೂ ಕೂಡ ಜಾಸ್ತಿ ಆಗುತ್ತೆ. ಈ ತಾಪಮಾನ ಮತ್ತೆ ಒತ್ತಡ ಎರಡೂ ಕೂಡ ಏರಿಕೆ ಆಗೋದ್ರಿಂದ ಒಳಗಡೆ ಇರ್ತಕ್ಕಂಥ ಶಿಲೆಗಳು ಏನಾಗುತ್ತೆ? ದ್ರವ ರೂಪಕ್ಕೆ ಪರಿವರ್ತನೆಗೊಳ್ಳುತ್ತೆ, ಅಂದ್ರೆ ರೂಪಾಂತರಗೊಳ್ಳುತ್ತೆ. ದ್ರವ ರೂಪಕ್ಕೆ ತಿರುಗಿದಾಗ ಅಂದ್ರೆ ಈ ಒಂದು ಭಾಗದಲ್ಲಿ ಭೂಮಿಯ ಒಳಗಡೆ ಮ್ಯಾಂಟಲ್ ಮತ್ತೆ ಕೋರಿನ ಮೇಲ್ಭಾಗದಲ್ಲಿ ಏನು ದ್ರವ ರೂಪಕ್ಕೆ ತಿರುಗುತ್ತೆ? ಯಾಕೆ? ತಾಪಮಾನ ಮತ್ತು ಒತ್ತಡದ ಒಂದು ಕಾರಣದಿಂದ ಶಿಲೆಗಳು ಏನಾಗುತ್ತೆ? ಭೂಮಿಯ ಒಳಗಡೆ ಒಂದು ರೀತಿಯಾದಂತಹ ಒಂದು ದ್ರವ ರೂಪಕ್ಕೆ ತಿರುಗುತ್ತೆ. ಹಾಗೆಯೇ ಯಾವಾಗ ಒತ್ತಡ ಜಾಸ್ತಿ ಇರುತ್ತೆ ಈ ಭೂಮಿಯ ಒಳಗಡೆ ಕ್ರಾಕ್ಸ್ ಅಂದ್ರೆ ಬಿರುಕುಗಳು ಏರ್ಪಡುತ್ತೆ. ಈ ಭೂಮಿಯ ಒಳಗಡೆ ಬಿರುಕುಗಳು ಏರ್ಪಡೋದ್ರಿಂದ ಆ ಬಿರುಕುಗಳ ಮುಖಾಂತರ ಏನಾಗುತ್ತೆ? ಲಾವಾರಸ ಅಂದ್ರೆ ದ್ರವಯುತ ಶಿಲೆಗಳ ಒಂದು ದ್ರವ ಏನಾಗುತ್ತೆ? ಹೊರಗಡೆ ಚಿಮ್ಮುತ್ತೆ. ಆ ಚಿಮ್ಮುವಂತ ಪ್ರಕ್ರಿಯೆಯನ್ನು ನಾವೇನಂತೀವಿ? ಜ್ವಾಲಾಮುಖಿ ಅಂತ ಕರಿತೀವಿ. ಹಾಗಾದ್ರೆ ಮಣ್ಣಿಗೂ ಮತ್ತೆ ಜ್ವಾಲಾಮುಖಿಗೂ ಏನು ಸಂಬಂಧ ಅಂತ ನಾವು ನೋಡೋದೇ ಆದ್ರೆ, ಜ್ವಾಲಾಮುಖಿ ಒಂದು ಸಾರಿ ಆದಾಗ ಆ ಜ್ವಾಲಾಮುಖಿಯ ಮುಖಾಂತರ ಏನಾಗುತ್ತೆ? ಒಳಗಡೆ ಇರ್ತಕ್ಕಂಥ ಶಿಲೆಗಳು ಹೊರಗಡೆ ಬರುತ್ತೆ. ಅಂದ್ರೆ ದ್ರವಯುತ ಶಿಲೆಗಳು ಭೂಮಿಯ ಹೊರಗಡೆ ಬರುತ್ತೆ. ಹಾಗಾದ್ರೆ ಈ ದ್ರವಯುತ ಶಿಲೆಗಳು ಹೊರಗಡೆ ಬಂದಾಗ ಅವುಗಳ ತಾಪವು ಕಡಿಮೆಯಾಗಿ ದಿನೇ ಅವುಗಳ ದ್ರವಯುತವಾಗಿ ಬಂದಂತ ಏನು ಸುಡುವಂತ ಪ್ರಕ್ರಿಯೆಯಲ್ಲಿದ್ದಂತ ಅದು ಅತ್ಯಂತ ಹೆಚ್ಚು ತಾಪದಲ್ಲಿರ್ತಕ್ಕಂಥ ಲಾವಾರಸ ದಿನ ಕಳೆದಂತೆ ಅದು ತಾಪಮಾನ ಕಡಿಮೆಯಾಗಿ ಅದು ಕೂಲ್ ಆಗುತ್ತೆ, ತಣ್ಣಗಾಗುತ್ತೆ. ಆ ತಣ್ಣಗಾದಾಗ ಆ ಶಿಲೆ ರೂಪುಗೊಂಡು ಅದು ಅಗ್ನಿಶಿಲೆಗಳಾಗಿ ಅಥವಾ ಒಂದು ಕೆಂಪು ಶಿಲೆಗಳಾಗಿ ಅಗ್ನಿಶಿಲೆಗಳಾಗಿ ಪರಿವರ್ತನೆ ಆಗುತ್ತೆ. ಹಾಗಾದ್ರೆ ಆ ಶಿಲೆಗಳು ಅಂದ್ರೆ ಉದಾಹರಣೆಗೆ ಈಗ ಕಲ್ಲುಗಳು ಅಂತ ನಾವು ತಗೊಂಡಾಗ ಮೊದಲು ಪೇರೆಂಟ್ ರಾಕ್ ಅಂದ್ರೆ ಒಂದು ಜ್ವಾಲಾಮುಖಿ ಆಗಿರುತ್ತೆ. ಆ ಜ್ವಾಲಾಮುಖಿ ಆದಾಗ ಇಡೀ ಜ್ವಾಲಾಮುಖಿ ಹೊರಗಡೆ ಬಂದು ತಣ್ಣನೆ ಆಗಿ ದೊಡ್ಡ ಬಂಡೆ ಆಗಿ ರೂಪಾಂತರ ಆಗಿರುತ್ತೆ. ಅದನ್ನ ನಾವೇನಂತೀವಿ? ಪೇರೆಂಟ್ ರಾಕ್ ಅಂತ ಕರಿತೀವಿ. ಪೇರೆಂಟ್ ರಾಕ್ ಅಂದ್ರೆ ಅತ್ಯಂತ ಹೆಚ್ಚು ಉದ್ದವಾಗಿರುತ್ತೆ, ಅತ್ಯಂತ ಹೆಚ್ಚು
ನೂರಾರು ಕಿಲೋಮೀಟರ್ ಉದ್ದ ಇರುತ್ತೆ ಆ ಒಂದು ಬಂಡೆ. ಅದು ಏನಾಗುತ್ತೆ, ದಿನನಿತ್ಯ ಏನಾಗುತ್ತೆ, ಸೂರ್ಯನ ಶಾಖ ಇರ್ಬೋದು, ಪ್ರಾಣಿ ಪರಿಸರದ ವ್ಯವಸ್ಥೆಯಿಂದ ಇರ್ಬೋದು, ಹವಾಗುಣದ ಏರುಪೇರಿನಿಂದ ಇರ್ಬೋದು, ಮಳೆಯಿಂದ ಇರ್ಬೋದು, ಗಾಳಿಯಿಂದ ಇರ್ಬೋದು, ಅದೇನಾಗುತ್ತೆ ಬಿರುಕು ಬಿಡುತ್ತೆ. ಏನಾಗುತ್ತೆ, ಇದು ಬಿರುಕು ಬಿಡುತ್ತೆ. ಪೇರೆಂಟ್ ರಾಕ್ ಏನಾಗುತ್ತೆ, ಬಿರುಕುಗೊಂಡು ವೆದರಿಂಗ್ ರಾಕ್. ವೆದರಿಂಗ್ ಅಂದ್ರೆ ಏನು, ಚೂರು ಚೂರಾಗುತ್ತೆ, ಚೂರು ಚೂರಾಗುತ್ತೆ. ಮುಂದೆ ಇನ್ನೂ ಅದೇ ರೀತಿಯಾದಂತಹ ನೈಸರ್ಗಿಕ ಕ್ರಿಯೆಗಳು ನಡೆದು ಅದೇ ಸೂರ್ಯನ ಶಾಖ, ಪ್ರಾಣಿ ಪಕ್ಷಿಗಳ ಒಂದು ಒತ್ತಡ, ಅದ್ರ ಜೊತೆಗೆ ಕಾಡಲ್ಲಿರ್ತಕ್ಕಂಥ ಒಂದು ಗಿಡ ಮರಗಳು ಅವುಗಳ ಬೇರುಗಳು ಹೋಗೋದ್ರಿಂದ, ಭೂಮಿ ಒಳಗಡೆ ಬೇರುಗಳು ಹೋದಾಗ ಅಲ್ಲಿರ್ತಕ್ಕಂಥ ಶಿಲೆಗಳನ್ನು ಪುಡಿ ಮಾಡುತ್ತೆ. ಅದಾದ್ಮೇಲೆ ನೈಸರ್ಗಿಕವಾಗಿ ಬಂದಂಥ ನೀರಿನ ಹೊರೆತ, ನೀರಿನ ಹರಿಯುವಿಕೆಯಿಂದ ಏನಾಗುತ್ತೆ, ಕಲ್ಲುಗಳು ಛಿದ್ರ ಆಗುತ್ತೆ. ಇದರಿಂದ ಏನಾಗುತ್ತೆ, ಟಾಪ್ ಸಾಯಿಲ್ ಏನಾಗುತ್ತೆ, ಫಾರ್ಮ್ ಆಗುತ್ತೆ. ಟಾಪ್ ಸಾಯಿಲ್ ಅಥವಾ ಸಬ್ ಸಾಯಿಲ್ ಫಾರ್ಮ್ ಆಗುತ್ತೆ. ಸಬ್ ಸಾಯಿಲ್ ಅಲ್ಲಿ ಏನೆಲ್ಲ ಇದೆ, ಸ್ಯಾಂಡ್ ಇದೆ, ಸಿಲ್ಟ್ ಇದೆ, ಕ್ಲೇ ಇದೆ. ಸ್ಯಾಂಡ್ ಅಂದ್ರೆ ಏನು, ಮರಳು. ಸಿಲ್ಟ್ ಅಂದ್ರೆ ಏನು, ಹೂಳು. ಕ್ಲೇ ಅಂದ್ರೆ ಸಾಮಾನ್ಯವಾದಂಥ ಮಣ್ಣು. ಇವೆಲ್ಲವೂ ಸೇರಿ ಮೇಲ್ಗಡೆ ಹ್ಯೂಮಸ್, ಟಾಪ್ ಸಾಯಿಲ್ ಮೇಲಿರ್ತಕ್ಕಂಥದ್ದೇನು, ಹ್ಯೂಮಸ್, ಅತ್ಯಂತ ಹೆಚ್ಚು ಫಲವತ್ತತೆಯಿಂದ ಕೂಡಿರ್ತಕ್ಕಂಥ ಸಾವಯವ ಪದಾರ್ಥ, ಅದೇನಂತೀವಿ ನಾವು ಹ್ಯೂಮಸ್ ಅಂತ ಕರಿತೀವಿ. ಇವತ್ತು ನಾವು ಏನೆಲ್ಲ ಬೆಳೆಗಳನ್ನ ಬೆಳೀತಾ ಇದ್ದೀವಿ ಅದು ಎಲ್ಲದಕ್ಕೂ ಕಾರಣ ಯಾವುದು, ಹ್ಯೂಮಸ್. ಅಂದ್ರೆ ಅದೊಂದು ಸಾವಯವ ಪದಾರ್ಥ. ಅಂದರೆ ವಿಘಟಕರು, ಬ್ಯಾಕ್ಟೀರಿಯಾಗಳಿರ್ಬೋದು, ಹಾಗೆ ಸೂಕ್ಷ್ಮಾಣು ಜೀವಿಗಳು ಅಂದ್ರೆ ಮೈಕ್ರೋ ಆರ್ಗ್ಯಾನಿಸಮ್ಸ್, ಇವೆಲ್ಲವೂ ಕೂಡ ಪಕ್ಷಿ ಪ್ರಾಣಿಗಳು ಮತ್ತೆ ಮರಗಳು ಸತ್ತ ಮೇಲೆ ಅವುಗಳನ್ನ ಕೊಳೆಯುವಂತೆ ಮಾಡಿ ಅವುಗಳಲ್ಲಿರ್ತಕ್ಕಂಥ ಅಂಶಗಳನ್ನ ಪುನಃ ಏನು ಮಣ್ಣಿಗೆ ಸೇರಿಸ್ತಕ್ಕಂಥ ಕೆಲಸವನ್ನ ಮಾಡುತ್ತೆ. ಏನು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದ್ರೆ ಸೂಕ್ಷ್ಮಾಣು ಜೀವಿಗಳು ಮತ್ತೆ ವಿಘಟಕರು ಅಂದ್ರೆ ಬ್ಯಾಕ್ಟೀರಿಯಾಗಳು ಆ ಕೆಲಸ ಮಾಡುತ್ತೆ. ಇದಾದ್ರಿಂದ ಹ್ಯೂಮಸ್ ಅಂದ್ರೆ ಸಾವಯವ ಪದಾರ್ಥ ಏನಾಗುತ್ತೆ, ಅದು ಆರ್ಗ್ಯಾನಿಕ್ ಫಾರ್ಮ್ ಏನಾಗುತ್ತೆ, ಸಾವಯವ ಪದಾರ್ಥಗಳು ನಿರ್ಮಾಣ ಆಗುತ್ತೆ. ಇವುಗಳಿಂದ ನಮಗೆ ಮಣ್ಣಿನ ಒಂದು ಉತ್ಪಾದನೆ ಈ ರೀತಿ ಆಗುತ್ತೆ. ಅಂದ್ರೆ ಕೇವಲ 1 ಇಂಚಿನ ಮಣ್ಣು ಅಂದ್ರೆ ಒಂದೇ 1 ಸೆಂಟಿಮೀಟರ್ ಮಣ್ಣು ಉತ್ಪಾದನೆಗೊಳ್ಳಲು ಸಾಕಷ್ಟು ಮಿಲಿಯನ್ ವರ್ಷಗಳು ಬೇಕಾಗುತ್ತೆ ಅಂತ ನಮ್ಮ ತಂತ್ರಜ್ಞಾನ ವಿಜ್ಞಾನ ತಿಳಿಸ್ತಾ ಇದೆ. ಹಾಗಾದ್ರೆ ಯಾವೆಲ್ಲ ಮಣ್ಣುಗಳು ಇದೆ? ನಮ್ಮ ಭಾರತಕ್ಕೆ ನಾವು ಬಂದಾಗ, ಭಾರತದ ವಿಷಯಕ್ಕೆ ನಾವು ಬಂದಾಗ, ಭಾರತದಲ್ಲಿ ನಾವು ಸಾಮಾನ್ಯವಾಗಿ ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣು ಮತ್ತು ಲ್ಯಾಟ್ರೈಟ್ ಮಣ್ಣು ಅಂತ ಹೇಳ್ಬಿಟ್ಟು ನಾವು ವಿಂಗಡಣೆ ಮಾಡ್ತೀವಿ. ಅದಕ್ಕಿಂತ ಜಾಸ್ತಿ ಮಣ್ಣಿದೆ. ಮುಖ್ಯವಾಗಿ ಬರ್ತಕ್ಕಂಥ ಮಣ್ಣುಗಳು ಯಾವಪ್ಪ ಅಂದ್ರೆ ಮೆಕ್ಕಲು ಮಣ್ಣು, ಅದಾದ್ಮೇಲೆ ಕಪ್ಪು ಮಣ್ಣು, ಅದಾದ್ಮೇಲೆ ಕೆಂಪು ಮಣ್ಣು, ಅದಾದ್ಮೇಲೆ ಲ್ಯಾಟರೈಟ್ ಮಣ್ಣು. ಹಾಗಾದ್ರೆ ನಾವು ಭಾರತದ ಒಂದು ನಕ್ಷೆಯಲ್ಲಿ ನೋಡಿದಾಗ ಯಾವ್ಯಾವ ಭಾಗದಲ್ಲಿ ನಾವು ಮಣ್ಣುಗಳನ್ನ ನೋಡ್ತೀವಿ, ಹೌದಲ್ವಾ? ನೋಡೋಣ ಎಲ್ಲೆಲ್ಲಿ ನಾವು ಈ ರೀತಿಯಾದಂಥ ಮಣ್ಣುಗಳನ್ನ ನಾವು ನೋಡ್ಬೋದು ಅಂತ ನೋಡೋಣ. ಓಕೆ, ಈಗ ಮೆಕ್ಕಲು ಮಣ್ಣು ಸಾಮಾನ್ಯವಾಗಿ ರಚನೆಗೊಳ್ಳೋದು ಎಲ್ಲಪ್ಪ ಅಂದ್ರೆ ನದಿಗಳ ಒಂದು ಹರಿಯುವಿಕೆಯ ಜಾಗದಲ್ಲಿ. ನಮ್ಮ ಭಾರತದಲ್ಲಿ ಅಂತ ಬಂದಾಗ ಎಲ್ಲೆಲ್ಲಿ ನದಿಗಳು ಹರಿಯುತ್ತೆ? ಸಾಮಾನ್ಯವಾಗಿ ನದಿಗಳು ಭಾರತದಲ್ಲಿ ಗಂಗಾ ನದಿ, ಯಮುನಾ ನದಿ, ಬ್ರಹ್ಮಪುತ್ರ ನದಿ, ಓಕೆ, ಸಿಂಧು ನದಿ, ಅದಾದ್ಮೇಲೆ ಗೋದಾವರಿ, ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ, ಈ ರೀತಿಯಾದಂಥ ಒಂದು ನದಿಗಳು ಹರಿಯುವಿಕೆ ಇರ್ಬೋದು. ಈ ಒಂದು ಪ್ರದೇಶದಲ್ಲಿ ಏನಾಗುತ್ತೆ, ಮೆಕ್ಕಲು ಮಣ್ಣು ಉತ್ಪಾದನೆ ಆಗುತ್ತೆ. ಯಾವ ರೀತಿಯಾಗಿ ಮೆಕ್ಕಲು ಮಣ್ಣು ಉತ್ಪಾದನೆ ಆಗುತ್ತೆ ಅಂದ್ರೆ ನದಿಗಳು ತಮ್ಮ ಮೂಲ ಸ್ಥಾನದಿಂದ ಹರಿಯೋಕ್ಕೆ ಪ್ರಾರಂಭ ಆದಾಗ ನಡುವೆ ಸಿಗ್ತಕ್ಕಂಥ ಅಂದ್ರೆ ಅವು ಹರಿಯುವಾಗ ನಾವು ಅವಕ್ಕೆ ಅಡ್ಡ ಬರುವಂತಹ
ಕೆಲವೊಂದು ಎಲ್ಲ ಪದಾರ್ಥಗಳನ್ನು, ಸಾವಯವ ಪದಾರ್ಥಗಳನ್ನ, ಗಿಡ ಗೆಂಟೆಗಳನ್ನ ಮತ್ತೆ ಕಲ್ಲು ಗುಂಡುಗಳನ್ನ ಸಾಗಿಸ್ತಾ ಸಾಗಿಸ್ತಾ ಸಾವಿರಾರು ಕಿಲೋಮೀಟರ್, ನೂರಾರು ಕಿಲೋಮೀಟರ್ ಸಾಗಿಸ್ಕೊಂಡು ಬರಬೇಕಾದ್ರೆ ವೆದರಿಂಗಿಗೆ ಒಳಪಟ್ಟು, ಅಂದ್ರೆ ಚೂರು ಚೂರಾಗಿ ದೊಡ್ಡ ದೊಡ್ಡ ಕಲ್ಲುಗಳು, ಬೋಲ್ಡರ್ಸ್ ಅಂತ ನಾವೇನಂತ ಕರಿತೀವಿ, ಮತ್ತೆ ದೊಡ್ಡ ದೊಡ್ಡ ಕಲ್ಲುಗಳು, ಗುಂಡುಗಳು ನದಿಯಲ್ಲಿ ಹರ್ಕೊಂಡ್ ಬರ್ಬೇಕಾದ್ರೆ ಒಂದಕ್ಕೊಂದು ತಾಗಿ ಒತ್ತಡ ಏರ್ಪಟ್ಟು ನಜ್ಜುಗುಜ್ಜಾಗಿ ಏನಾಗುತ್ತೆ, ಅದು ಪುಡಿ ಪುಡಿಯಾಗಿ ಧೂಳಿನ ಕಣಗಳಾಗಿ ನೀರಿನಲ್ಲಿ ಹರಿದು ಏನಾಗುತ್ತೆ, ಅದು ಎಲ್ಲ ಲವಣಾಂಶಗಳನ್ನ ಒತ್ತುಕೊಂಡು ಬಂದು ಆ ಇಕ್ಕೆಲಗಳಲ್ಲಿ ಏನಾಗುತ್ತೆ, ಇಕ್ಕೆಲಗಳಲ್ಲಿ ಅದು ಸಾಗಿಸ್ತಾ ಹೋಗುತ್ತೆ. ಅಂದ್ರೆ ಇಕ್ಕೆಲಗಳಲ್ಲಿ ದಬ್ಬು ಬಿಟ್ಟು ಅದು ಒತ್ತಿಸ್ಬಿಟ್ಟು ಏನಾಗುತ್ತೆ, ನದಿ ಹರಿತಾ ಇರುತ್ತೆ. ಅದರಿಂದ ನಾವು ಈ ಭಾಗದಲ್ಲಿ ಮೆಕ್ಕಲು ಮಣ್ಣನ್ನ ನಾವು ಸಾಕಷ್ಟು ನೋಡ್ತೀವಿ. ಅಂದ್ರೆ ಗಂಗಾ ಮತ್ತೆ ಗಂಗಾ ಉಪನದಿಗಳಿರ್ಬೋದು, ಅಸ್ಸಾಮಲ್ಲಿ ಬರ್ತಕ್ಕಂಥ ಬ್ರಹ್ಮಪುತ್ರ ನದಿಯಿಂದ, ಹಾಗೆ ಗೋದಾವರಿ, ಮಹಾನದಿ, ಕೃಷ್ಣ ಮತ್ತೆ ಕಾವೇರಿ, ಈ ಒಂದು ಭಾಗದಲ್ಲಿ ನಾವು ನದಿಯ ಸಂಚಯನ ಒತ್ತುಕೊಂಡು ಬರ್ತಕ್ಕಂಥ ಮಣ್ಣಿನ ಅಂಶಗಳು, ಮಣ್ಣಿನ ಸಾವಯವ ಪದಾರ್ಥಗಳಿಂದ ಮೆಕ್ಕಲು ಮಣ್ಣು ಏರ್ಪಡುತ್ತೆ. ಹಾಗಾದ್ರೆ ಮೆಕ್ಕಲು ಮಣ್ಣಿನಲ್ಲಿ ಏನೆಲ್ಲ ಇದೆ? ಮೆಕ್ಕಲು ಮಣ್ಣಿನಲ್ಲಿ ಪೊಟ್ಯಾಶ್ ಇದೆ, ಅದಾದ್ಮೇಲೆ ಲೈಮ್ ಇದೆ, ಮತ್ತೆ ಫಾಸ್ಫರಸ್ ಇದೆ. ಈ ಎಲ್ಲ ಇವೆಲ್ಲ ಅಂಶಗಳು ಇರೋದ್ರಿಂದ ಮೆಕ್ಕಲು ಮಣ್ಣು ಅತ್ಯಂತ ಹೆಚ್ಚು ಫಲವತ್ತಾಗಿದೆ. ಹಾಗಾದ್ರೆ ಮೆಕ್ಕಲು ಮಣ್ಣಿನಲ್ಲಿ ಯಾವ್ಯಾವ ವಿಧಗಳಿದಾವೆ? ಮೆಕ್ಕಲು ಮಣ್ಣಲ್ಲಿ ಸಾಮಾನ್ಯವಾಗಿ ಬಂಗಾರ್ ಮತ್ತೆ ಖಾದರ್. ಓಕೆ, ಬಂಗಾರ್ ಅಂದ್ರೆ ಏನು, ಖಾದರ್ ಅಂದ್ರೆ ಏನು? ಬಂಗಾರ್ ಅಂದ್ರೆ ಹಳೆಯ ಮೆಕ್ಕಲು ಮಣ್ಣು, ಓಲ್ಡ್ ಅಲ್ಯೂವಿಯಲ್ ಸಾಯಿಲ್ ಅಂತ ಕರಿತೀವಿ. ಖಾದರ್ ಅಂದ್ರೆ ಏನು? ನ್ಯೂ ಅಲ್ಯೂವಿಯಲ್ ಸಾಯಿಲ್ ಅಥವಾ ಹೊಸ ಮೆಕ್ಕಲು ಮಣ್ಣು. ಎರಡಕ್ಕೂ ಏನ್ ವ್ಯತ್ಯಾಸ ಅಂದ್ರೆ, ಬಂಗಾರ್ ಮಣ್ಣು ಅಂದ್ರೆ ಉದಾಹರಣೆಗೆ 100 ವರ್ಷಗಳ ಹಿಂದೆ ಮೆಕ್ಕಲು ಮಣ್ಣು ಸಾಗಿಸಿರುತ್ತಲ್ವಾ, ಅದು ಇವತ್ತು ಅಂದ್ರೆ ನಿನ್ನೆ ಅಥವಾ ಹಿಂದಿನ ವರ್ಷ ಸಂಚನೆ ಆಗಿರುತ್ತಲ್ವಾ ಮೆಕ್ಕಲು ಮಣ್ಣು, ಅದಕ್ಕಿಂತ ಅದು ಹಳೆಯದು. ಅಂದ್ರೆ 100 ವರ್ಷದಿಂದ, ಉದಾಹರಣೆಗೆ 100 ವರ್ಷದಿಂದ ಯಾವುದೋ ಒಂದು ನದಿ ಸಂಚನೆ ಮಾಡಿ ಬಿಟ್ಟೋಗಿರ್ತಕ್ಕಂಥ ಮೆಕ್ಕಲು ಮಣ್ಣು ಅದು ಬಂಗಾರ ಆಗಿರುತ್ತೆ. ನಿನ್ನೆ ಅಥವಾ ಹಿಂದಿನ ವರ್ಷ ನಿನ್ನೆ ಏನಾದ್ರು ಅದೇ ಅದ್ರ ಪಕ್ಕ ಏನಾದ್ರೂ ಅದ್ರ ಮೇಲೆಗಡೆ ಅದೇ ನದಿ ಏನೋ ಇನ್ನೂ ಬೇರೆ ಒಂದು ಹೊಸ ಮೆಕ್ಕಲು ಮಣ್ಣು ತಂದು ಹಾಕಿದ್ರೆ ಅದನ್ನ ನಾವು ಖಾದರ್ ಅಂತ ಕರಿತೀವಿ. ಅಂದ್ರೆ ಇತ್ತೀಚೆಗೆ ತಂದು ಹಾಕಿರ್ತಕ್ಕಂಥ ಖಾದರ್ ಮಣ್ಣು ಅಂದ್ರೆ ಹೊಸ ಮೆಕ್ಕಲು ಮಣ್ಣು ಅತ್ಯಂತ ಹೆಚ್ಚು ಫಲವತ್ತತೆಯಿಂದ ಕೂಡಿರುತ್ತೆ. ಇಲ್ಲಿ ನಾವೇನೆಲ್ಲ ಬೆಳಿಬಹುದು? ಭತ್ತವನ್ನ, ಗೋಧಿಯನ್ನ, ದ್ವಿದಳ ಧಾನ್ಯಗಳನ್ನ, ಹಾಗೂ ಕಬ್ಬನ್ನ ಅತ್ಯಂತ ಹೆಚ್ಚು ಬೆಳಿಬಹುದು. ಅದರಿಂದನೇ ಗಂಗಾ ನದಿ ಬಯಲು ಪ್ರದೇಶ, ಹಾಗೆ ಪೂರ್ವ ಕರಾವಳಿ ಇಲ್ಲಿ ಬರ್ತಕ್ಕಂಥ ಜಿಲ್ಲೆಗಳಲ್ಲಿ ನಾವೇಂತ ನೋಡ್ತೀವಿ, ಭತ್ತದ ಉತ್ಪಾದನೆಯನ್ನ ಹೆಚ್ಚಾಗಿ ನೋಡ್ತೀವಿ. ಇವತ್ತು ನಮ್ಗೆ ಅತ್ಯಂತ ಹೆಚ್ಚು ಅಕ್ಕಿಯನ್ನ ಪೂರೈಕೆ ಮಾಡ್ತಾ ಇರ್ತಕ್ಕಂಥ ಪ್ರದೇಶ ಯಾವ್ದಪ್ಪ ಅಂದ್ರೆ ಅದು ಗಂಗಾ ನದಿ ಬಯಲು ಪ್ರದೇಶ. ಹಾಗಾದ್ರೆ ನಾವು ಮೆಕ್ಕಲು ಮಣ್ಣನ್ನ ನೋಡಿದ್ವಿ. ಹಾಗಾದ್ರೆ ಇನ್ನೊಂದು ಮಣ್ಣು ಯಾವ್ದಪ್ಪ? ಮೆಕ್ಕಲು ಮಣ್ಣಿನಷ್ಟೇ ಅತ್ಯಂತ ಹೆಚ್ಚು ಮುಖ್ಯವಾದಂತಹ ಮಣ್ಣು ಅಂದ್ರೆ ಅದು ಕಪ್ಪು ಮಣ್ಣು. ಹಾಗಾದ್ರೆ ಕಪ್ಪು ಮಣ್ಣು ಯಾವ್ಯಾವ ಭಾಗದಲ್ಲಿ ಕಂಡು ಬರುತ್ತೆ, ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತ ನೋಡೋಣ. ಕಪ್ಪು ಮಣ್ಣು ಡೆಕ್ಕನ್ ಪ್ಲಾಟ್ಯೂ ಅಂದ್ರೆ ದಕ್ಕನ್ ಪ್ರಸ್ಥಭೂಮಿ, ನಾವೇನಂತ ಕರಿತೀವಿ, ದಕ್ಕನ್ ಪ್ರಸ್ಥಭೂಮಿ ಅಂತ ಏನ್ ಕರಿತೀವಿ, ಅಲ್ಲಿ ನಾವು ಸಾಮಾನ್ಯವಾಗಿ ಒಂದು ಬ್ಲಾಕ್ ಕಪ್ಪು ಮಣ್ಣನ್ನ ನೋಡ್ತೀವಿ, ಬ್ಲಾಕ್ ಸಾಯಿಲ್ ಅನ್ನ ನೋಡ್ತೀವಿ. ಓಕೆ, ಹಾಗಾದ್ರೆ ಕಪ್ಪು ಮಣ್ಣು ಹೇಗೆ ರಚನೆ ಆಗುತ್ತೆ? ನಾನು ಮೊದಲೇ ಹೇಳಿದೆ, ಜ್ವಾಲಾಮುಖಿಗಳ ಮುಖಾಂತರ ಭೂಮಿಯ ಒಳಗಡೆ ಇರ್ತಕ್ಕಂಥ ಲಾವಾರಸ ಅಂದ್ರೆ ಏನು? ಲಾವಾ ಅದು ಅತ್ಯಂತ ಹೆಚ್ಚು ದ್ರವಯುತವಾಗಿರ್ತಕ್ಕಂಥ ಅಗ್ನಿಶಿಲೆಗಳು ರೂಪಾಂತರ ಆಗುತ್ತೆ, ದಿನಗಳಂತೆ ಅದು ತಣ್ಣಗಾಗಿ ಗಟ್ಟಿಗೊಳ್ಳುತ್ತೆ ಅಂತ ಹೇಳಿದೆ. ಈಗ ಬ್ಲಾಕ್ ಸಾಯಿಲ್ ಇದೆಲ್ಲಿ? ದಕ್ಕನ್ ಪ್ರಸ್ಥಭೂಮಿ ಎಲ್ಲಿ ಕಂಡು ಬರುತ್ತೆ? ಮಧ್ಯಪ್ರದೇಶ, ಮಹಾರಾಷ್ಟ್ರ, ಉತ್ತರ ಕರ್ನಾಟಕ, ಹಾಗೂ ಕೆಲವು ಭಾಗಗಳ ಒರಿಸ್ಸಾ, ಛತ್ತೀಸ್ಗಢ, ಇಲ್ಲೆಲ್ಲ ಕೂಡ ನಾವು ಡೆಕ್ಕನ್ ಪ್ಲಾಟ್ಯೂ. ಸ್ವಲ್ಪ ಭಾಗ ಎಲ್ಲಿ ಬರುತ್ತೆ? ಆಂಧ್ರ ಪ್ರದೇಶದಲ್ಲೂ ಕೂಡ ಕೆಲವೊಂದು ಭಾಗಗಳಲ್ಲಿ ನಾವು ಕಪ್ಪು ಮಣ್ಣನ್ನ ನೋಡ್ಬೋದು. ಇದನ್ನ ನಾವು ಡೆಕ್ಕನ್ ಪ್ಲೇಟ್ಯೂ ಅಂದ್ರೆ ದಕ್ಕನ್ ಪ್ರಸ್ಥಭೂಮಿ ಅಂತ ನಾವು ಇದನ್ನ ಕರಿತೀವಿ. ಹಾಗಾದ್ರೆ ಬ್ಲಾಕ್ ಸಾಯಿಲ್ಗೆ ಇನ್ನೊಂದು ಹೆಸರು ಏನಪ್ಪಾ ಇದೆ ಅಂದ್ರೆ ರೆಗೂರ್ ಸಾಯಿಲ್.
ರೆಗ್ಯೂರ್ ಸಾಯಿಲ್ ಅಥವಾ ಬ್ಲಾಕ್ ಕಾಟನ್ ಸಾಯಿಲ್. ಕಾಟನ್ ಸಾಯಿಲ್ ಅಂತಾನೆ ಇದನ್ನ ಕರಿತೀವಿ. ಯಾಕಪ್ಪ ಅಂದ್ರೆ ಕಪ್ಪು ಮಣ್ಣು ಹತ್ತಿಯನ್ನ ಬೆಳೆಯಲು ಅತ್ಯಂತ ಹೆಚ್ಚು ಉತ್ಪನ್ನ ಅಂದ್ರೆ ಹತ್ತಿಯನ್ನ ಬೆಳೆಯೋದಕ್ಕೆ ಅತ್ಯಂತ ಹೆಚ್ಚು ಅನುಕೂಲಕರ, ಅತ್ಯಂತ ಫಲವತ್ತಾದಂತಹ ಒಂದು ಮಣ್ಣು ಯಾವ್ದಪ್ಪ ಅಂದ್ರೆ ಅದು ಬ್ಲಾಕ್ ಸಾಯಿಲ್. ಅಂದ್ರೆ ಕಪ್ಪು ಮಣ್ಣಿನಲ್ಲಿ ಹತ್ತಿಯನ್ನ ಬೆಳೆಯೋದಾದ್ರೆ ಅತ್ಯಂತ ಹೆಚ್ಚು ಉತ್ಪಾದನೆ ಆಗುತ್ತೆ, ಅತ್ಯಂತ ಹೆಚ್ಚು ಇಳುವರಿ ಬರುತ್ತೆ. ಅದರಿಂದ ಕಪ್ಪು ಮಣ್ಣನ್ನ ನಾವು ಎಂತವೇ ಕರಿತೀವಿ, ಬ್ಲಾಕ್ ಕಾಟನ್ ಸಾಯಿಲ್ ಅಂತಾನೂ ಕೂಡ ನಾವು ಕರಿತೀವಿ. ಹಾಗಾದ್ರೆ ಬ್ಲಾಕ್ ಕಾಟನ್ ಸಾಯಿಲ್ ಅಲ್ಲಿ ಇನ್ನೇನಲ್ಲಿದೆ, ಏನೇನನ್ನ ನಾವು ನೋಡ್ಬೋದು, ಏನೆಲ್ಲ ಅಂಶಗಳಿದಪ್ಪ ಅಂದ್ರೆ ಇಲ್ಲೂ ಕೂಡ ಪೊಟ್ಯಾಶ್ ಇದೆ, ಓಕೆ, ಲೈಮ್ ಇದೆ, ಅದಾದ್ಮೇಲೆ ಮೆಗ್ನೀಷಿಯಂ ಇದೆ, ಅದ್ರ ಜೊತೆಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದೆ. ಬ್ಲಾಕ್ ಸಾಯಿಲ್ ನಾವು ರೀಗರ್ ಸಾಯಿಲ್ ಅಂತ ಕರಿತೀವಿ. ಹಾಗೆ ಇದನ್ನ ಬ್ಲಾಕ್ ಕಾಟನ್ ಸಾಯಿಲ್ ಅಂತ ಕರಿತೀವಿ. ಇದರಲ್ಲಿ ಏನಪ್ಪಾ ಇದೆ, ಕಪ್ಪು ಮಣ್ಣಿನಲ್ಲಿ ಪೊಟ್ಯಾಶ್ ಇದೆ, ಲೈಮ್ ಅಂದ್ರೆ ಸುಣ್ಣವನ್ನು ನಾವೇನಂತ ಕರಿತೀವಿ, ಲೈಮ್ ಅಂತ ಕರಿತೀವಿ. ಮೆಗ್ನೀಷಿಯಂ ಇದೆ, ಹಾಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದೆ. ಈಗ ಬ್ಲಾಕ್ ಸಾಯಿಲ್ ಆಯ್ತಲ್ಲ, ಈ ಮೆಕ್ಕಲು ಮಣ್ಣು ಆಯ್ತು, ಬ್ಲಾಕ್ ಸಾಯಿಲ್ ಆಯ್ತು, ಅಂದ್ರೆ ಕಪ್ಪು ಮಣ್ಣು. ಹಾಗಾದ್ರೆ ಕೆಂಪು ಮಣ್ಣು ನಾವು ಎಲ್ಲಿ ನೋಡ್ಬೋದು ಅಂದ್ರೆ, ಕೆಂಪು ಮಣ್ಣನ್ನ ನಾವು ಈ ಭಾಗದಲ್ಲಿ ನೋಡ್ತೀವಿ, ಸಾಮಾನ್ಯವಾಗಿ ಈ ಭಾಗದಲ್ಲಿ ನೋಡ್ತೀವಿ. ಅಂದ್ರೆ ದಕ್ಷಿಣ ಕರ್ನಾಟಕ, ಕೇರಳ, ತಮಿಳುನಾಡು ಹಾಗೂ ಆಂಧ್ರದ ಕೆಲವು ಪ್ರದೇಶ, ಒರಿಸ್ಸಾದ ಕೆಲವು ಪ್ರದೇಶ, ಛತ್ತೀಸ್ಗಢದ ಕೆಲವು ಪ್ರದೇಶಗಳಲ್ಲಿ ನಾವು ಕೆಂಪು ಮಣ್ಣನ್ನು ನೋಡ್ತೀವಿ. ಕೆಂಪು ಮಣ್ಣು ಯಾಕೆ ಅಂದ್ರೆ ಐರನ್ ಅಂದ್ರೆ ಕಬ್ಬಿಣದ ಅಂಶಗಳು ಒಂದು ಸ್ಫಟಿಕದಂತಹ ಅಥವಾ ರೂಪಾಂತರ ಶಿಲೆಗಳಲ್ಲಿ ಸೇರಿಕೊಂಡು, ಅಂದ್ರೆ ರೂಪಾಂತರ ಶಿಲೆಗಳು ಅಥವಾ ಸ್ಫಟಿಕ ಕ್ರಿಸ್ಟಲೈನ್ ಅಂತ ಕರಿತೀವಿ. ಆ ಶಿಲೆಗಳು ಏನಾಗಿ ಛಿದ್ರಗೊಂಡು ಅವುಗಳಲ್ಲಿ ರೂಪಾಂತರ ಶಿಲೆಗಳಲ್ಲಿ ಅಥವಾ ಕ್ರಿಸ್ಟಲಿನ್ ರಾಕ್ಸ್ ಒಂದು ಸ್ಫಟಿಕದಂತಹ ಶಿಲೆಗಳಲ್ಲಿ ಅವು ಛಿದ್ರಗೊಂಡಾಗ, ವೆದರಿಂಗ್ ಆದಾಗ ಅವುಗಳಲ್ಲಿ ಕಬ್ಬಿಣದ ಲವಣಾಂಶ ಸೇರಿಕೊಂಡು ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಇದು ಯೆಲ್ಲೋ ಕಲರ್ ಅಂದ್ರೆ ಹಳದಿ ಬಣ್ಣಕ್ಕೆ ಹೋಗುತ್ತೆ. ಯಾವ ಸ್ಥಿತಿಯಲ್ಲಿ? ಹೈಡ್ರೇಟೆಡ್ ಫಾರ್ಮ್ ಅಂದ್ರೆ ಹೈಡ್ರೇಟೆಡ್ ಸ್ಥಿತಿಯಲ್ಲಿ ಯಾವ ಸ್ಥಿತಿಯಲ್ಲಿ? ಹೈಡ್ರೇಟೆಡ್ ಸ್ಥಿತಿಯಲ್ಲಿ ಏನಾಗುತ್ತೆ, ಇದು ಯೆಲ್ಲೋ ಕಲರ್. ಕೆಂಪು ಏನಾಗುತ್ತೆ, ಹಳದಿ ಬಣ್ಣ, ಯೆಲ್ಲೋ ಕಲರ್ಗೆ ತಿರುಗುತ್ತೆ. ಯಾವ ಸ್ಥಿತಿಯಲ್ಲಿ? ಹೈಡ್ರೇಟೆಡ್ ಸ್ಥಿತಿಯಲ್ಲಿ. ಹಾಗಾದ್ರೆ ಇದು ಹೆಚ್ಚು ಫಲವತ್ತತೆ ಇರುತ್ತಾ ಇಲ್ವಾ? ಖಂಡಿತ. ಬ್ಲಾಕ್ ಸಾಯಿಲ್ಗೆ ಮತ್ತೆ ಅಲ್ಯೂವಿಯಲ್ ಸಾಯಿಲ್ಗೆ ಅಂದ್ರೆ ಮೆಕ್ಕಲು ಮಣ್ಣು ಮತ್ತೆ ಕಪ್ಪು ಮಣ್ಣಿಗೆ ಹೋಲಿಸಿದರೆ, ಮೆಕ್ಕಲು ಮಣ್ಣು ಮತ್ತು ಕಪ್ಪು ಮಣ್ಣಿಗೆ ಹೋಲಿಸಿದರೆ ರೆಡ್ ಸಾಯಿಲ್ ಅಂದ್ರೆ ಕೆಂಪು ಮಣ್ಣು ಅದೇನು ಅಷ್ಟೊಂದು ಲವಣಯುಕ್ತವಾಗಿ ಅಂದ್ರೆ ಸಾವಯವ ಪದಾರ್ಥಗಳನ್ನು ಕೂಡಿರೋದಿಲ್ಲ, ಅತ್ಯಂತ ಹೆಚ್ಚು ಫಲದಾಯಕವಾಗಿ ಅಂದ್ರೆ ಫಲವತ್ತತೆಯನ್ನ ಹೊಂದಿರೋದಿಲ್ಲ. ಅಂದ್ರೆ ಇದಕ್ಕೆ ನಾವೇನ್ ಮಾಡಬೇಕು, ಇದಕ್ಕೆ ನಾವು ಬೇರೆಯಾದಂತ ಒಂದು ಗೊಬ್ಬರವನ್ನ ಹಾಕ್ಬಿಟ್ಟು ಬೆಳೆಯೋದ್ರಿಂದ ಕೆಂಪು ಮಣ್ಣಿನಲ್ಲಿ ನಾವು ಹೆಚ್ಚು ಫಲವತ್ತತೆಯನ್ನ ಪಡಿಬಹುದು, ಅಂದ್ರೆ ಹೆಚ್ಚು ಒಂದು ಕ್ರಾಪ್ಸ್ ಅನ್ನ, ಒಂದು ಬೆಳೆಗಳನ್ನ ಬೆಳಿಬಹುದು. ಓಕೆ, ಹಾಗಾದ್ರೆ ಲಾಸ್ಟ್ ಯಾವ್ದಪ್ಪ ಅಂದ್ರೆ ಅದು ಲ್ಯಾಟ್ರೈಟ್ ಸಾಯಿಲ್. ನಾವು ಎಲ್ಲಿ ನೋಡ್ತೀವಿ? ಲ್ಯಾಟ್ರೈಟ್ ಸಾಯಿಲ್ ಅನ್ನ ನಾವು ಪಶ್ಚಿಮ ಕರಾವಳಿಯಲ್ಲಿ ಬರ್ತಕ್ಕಂಥ ಮಹಾರಾಷ್ಟ್ರದಲ್ಲಿ, ಕರ್ನಾಟಕದಲ್ಲಿ, ಕೇರಳದ ಕೆಲವು ಭಾಗಗಳಲ್ಲಿ ನಾವು ಲ್ಯಾಟ್ರೈಟ್ ಸಾಯಿಲ್ ಅನ್ನು ನೋಡ್ತೀವಿ. ಹಂಗಾರೆ ಲ್ಯಾಟ್ರೈಟ್ ಅಂದ್ರೆ ಏನು? ಲ್ಯಾಟ್ರೈಟ್ ಅನ್ನೋದು ಲೇಟರ್ ಅಂತಕ್ಕಂಥ ಒಂದು ಲ್ಯಾಟಿನ್ ಪದದಿಂದ ಬಂದಿದೆ. ಲ್ಯಾಟಿನ್ ಪದ ಯಾವುದು? ಲೇಟರ್ ಅಂದ್ರೆ ಏನು? ಅದರ ಅರ್ಥ ಬ್ರಿಕ್ ಅಂದ್ರೆ ಏನು ಕನ್ನಡದಲ್ಲಿ? ಇಟ್ಟಿಗೆ. ಲ್ಯಾಟ್ರೈಟ್ ಅಂದ್ರೆ ಅದು ಲ್ಯಾಟಿನ್ ಪದ. ಲ್ಯಾಟ್ರೈಟ್ ಅನ್ನೋದು ಲ್ಯಾಟಿನ್ ಪದವಾದ ಲೇಟರ್ ಇಂದ ಅದು ಲ್ಯಾಟ್ರೈಟ್ ಆಗಿದೆ. ಲೇಟರ್ ಅಂದ್ರೆ ಅರ್ಥ ಬ್ರಿಕ್ ಅಂತ. ಬ್ರಿಕ್ ಅಂದ್ರೆ ಇಟ್ಟಿಗೆ ಅಂತ ಕರಿತೀವಿ.
ಹಾಗಾದ್ರೆ ಲ್ಯಾಟ್ರೈಟ್ ಮಣ್ಣು ಹೇಗೆ ಫಾರ್ಮ್ ಆಗುತ್ತೆ? ಈ ಒಂದು ಪಶ್ಚಿಮ ಘಟ್ಟದಲ್ಲಿ ಅಂದ್ರೆ ಕರಾವಳಿಯ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳೋದ್ರಿಂದ, ಅತ್ಯಂತ ಹೆಚ್ಚು ಮಳೆ, ಅತ್ಯಂತ ಹೆಚ್ಚು ಶಾಖ, ತಾಪಮಾನದಿಂದ ಅಲ್ಲಿ ಲ್ಯಾಟ್ರೈಟ್ ಮಣ್ಣು ಸೃಷ್ಟಿಯಾಗುತ್ತೆ. ಅಂದ್ರೆ ಅತ್ಯಂತ ಹೆಚ್ಚು ಮಳೆ ಬೀಳೋದ್ರಿಂದ ಈ ಪ್ರದೇಶದಲ್ಲಿ ಸಡಿಲ ಇರ್ತಕ್ಕಂಥ ಮಣ್ಣೆಲ್ಲ ಕೊಚ್ಚಿಕೊಂಡೋಗುತ್ತೆ. ಹಾಗಾದ್ರೆ ಉಳಿಯುವುದೇನು? ಗಟ್ಟಿಯಾದಂತಹ ಮಣ್ಣು ಅಂದ್ರೆ ಇಟ್ಟಿಗೆ ಅಂತ ಪದಾರ್ಥ ಉಳಿಯುತ್ತೆ. ಎಲ್ಲ ಅಂದ್ರೆ ಹ್ಯೂಮಸ್ ಇರ್ತಕ್ಕಂಥ ಎಲ್ಲ ಅಂಶಗಳು ಇರ್ತಕ್ಕಂಥ ಸಡಿಲವಾದ ಮೇಲ್ಪದರ ಕೊಚ್ಕೊಂಡು ಹೋಗುತ್ತೆ ಅತ್ಯಂತ ಹೆಚ್ಚು ಮಳೆ ಬರೋದ್ರಿಂದ. ಓಕೆ, ಅದರಿಂದ ಇಲ್ಲಿ ಲ್ಯಾಟ್ರೈಟ್ ಮಣ್ಣು ಉತ್ಪಾದನೆ ಆಗುತ್ತೆ. ಹಾಗಾದ್ರೆ ಇದನ್ನ ಬೆಳಿಬಹುದಾ? ಹೌದು, ಖಂಡಿತ ಬೆಳಿಬಹುದು. ಲ್ಯಾಟ್ರೈಟ್ ಮಣ್ಣಿಗೆ ನಾವು ಪೋಷಕಾಂಶಗಳನ್ನ ಅಂದ್ರೆ ಗೊಬ್ಬರ ಸೇರಿಸೋದ್ರಿಂದ ನಾವು ಲ್ಯಾಟ್ರೈಟ್ ಮಣ್ಣಿನಲ್ಲಿ ಟೀ, ಕಾಫಿ ಹಾಗೂ ಗೋಡಂಬಿಯನ್ನ ಅಂದ್ರೆ ಟೀ, ಕಾಫಿ, ಕ್ಯಾಶ್ಯೂ ನಟ್ಸ್ ಅಂತ ಏನು ಕರಿತೀವಿ, ಗೋಡಂಬಿಯನ್ನ ಬೆಳೆಯೋದಕ್ಕೆ ಅತ್ಯಂತ ಉತ್ತಮವಾದಂಥ ಮಣ್ಣು ಅಂತ ಹೇಳ್ಬೋದು. ಓಕೆನಾ? ಲ್ಯಾಟ್ರೈಟ್ ಮಣ್ಣು. ಅಲ್ಲಿಗೆ ನಾವು ಯಾವೆಲ್ಲ ಮಣ್ಣು ನೋಡಿದ್ವಿ? ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣು ಮತ್ತೆ ಲ್ಯಾಟ್ರೈಟ್ ಮಣ್ಣು. ಇವು ಭಾರತದ ಭೌಗೋಳಿಕತೆಯಲ್ಲಿ ಅತ್ಯಂತ ಮುಖ್ಯವಾದಂಥ ಮಣ್ಣು. ಇನ್ನು ಅರಿಡ್ ಸಾಯಿಲ್ ಅಂತ ಬರುತ್ತೆ, ಫಾರೆಸ್ಟ್ ಸಾಯಿಲ್ ಅಂತ ಬರುತ್ತೆ. ಅಂದ್ರೆ ಫಾರೆಸ್ಟ್ ಸಾಯಿಲ್ ಅನ್ನು ನಾವು ಜಮ್ಮು ಕಾಶ್ಮೀರ, ಉತ್ತರಾಖಂಡ, ಹಿಮಾಚಲ ಪ್ರದೇಶದಲ್ಲಿ ನಾವು ಫಾರೆಸ್ಟ್ ಸಾಯಿಲ್, ಅರಣ್ಯ ಮಣ್ಣು ಅಂತ ನಾವು ಕರಿತೀವಿ. ಹಾಗಾದ್ರೆ ಈ ಒಂದು ಅರಿಡ್ ಸಾಯಿಲ್ ಅಂತ ಕರಿತೀವಿ. ಅರಿಡ್ ಸಾಯಿಲ್ ಅಂತ ನಾವು ರಾಜಸ್ಥಾನದಲ್ಲಿ ನೋಡ್ತೀವಿ. ನಮಗೆ ಮುಖ್ಯವಾಗಿ ಪರೀಕ್ಷೆಯ ಒಂದು ಹಿತದೃಷ್ಟಿಯಿಂದ ನಾವು ನೋಡೋದಾದ್ರೆ ಅದು ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣು, ಲ್ಯಾಟ್ರೈಟ್ ಮಣ್ಣು. ಓಕೆ, ಇಷ್ಟನ್ನ ನೋಡಿದ್ದೀವಿ. ಇನ್ನು ಮುಂದಿನ ತರಗತಿಗಳಲ್ಲಿ ಇದ್ರ ಮೇಲೆ ಯಾವ ರೀತಿಯಾದಂಥ ಪ್ರಶ್ನೆಗಳನ್ನು ನಾವು KS ಪರೀಕ್ಷೆಯಲ್ಲಿ, FDA ಪರೀಕ್ಷೆಯಲ್ಲಿ, PSI ಪರೀಕ್ಷೆಗಳಲ್ಲಿ ಹಾಗೂ ಇನ್ನಿತರೆ KPSC ಎಕ್ಸಾಮ್ಸ್ಗಳಲ್ಲಿ ಕೇಳ್ಬೋದು ಅಂತ ನಾವು ನೋಡೋಣ. ತುಂಬ ಧನ್ಯವಾದಗಳು. ಇದು ಪ್ಲಸ್ ಅಕಾಡೆಮಿಯಿಂದ ನಾನು ಶಶಿಕುಮಾರ್ ಅಂತ. ಸಾಕಷ್ಟು ವಿಚಾರಗಳನ್ನು ವಿನಿಮಯ ಮಾಡೋದಕ್ಕೋಸ್ಕರ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ಲಸ್ ಅಕಾಡೆಮಿ ಅಂತ ಒಂದು ಚಾನಲನ್ನು ಮಾಡಲಾಗಿದೆ. ಅಲ್ಲಿ ಇದೇ ರೀತಿಯಾದಂಥ ಒಂದು ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇರ್ತೀವಿ. ಆದರೆ ನೀವು ಕೂಡ ಅದನ್ನು ಪ್ರೋತ್ಸಾಹಿಸಿ ನೋಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ಈ ಮಣ್ಣುಗಳ ಸಂಬಂಧಪಟ್ಟಂತೆ, ಈ ಮಣ್ಣಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕ್ಲಾಸ್ಗೆ ನಾನು ಮಾಡಿದ್ದೀನಿ. ಎಲ್ರಿಗೂ ಥ್ಯಾಂಕ್ಸ್, ಧನ್ಯವಾದಗಳು.